ಗಂಗರ ಬಗ್ಗೆ ಇಲ್ಲಿದೆ ಮಾಹಿತಿ. ಭಾಗ 2. ಗಂಗರ ಆಡಳಿತ. ಗಂಗರು ತಮ್ಮನ್ನು ಧರ್ಮ ಮಹಾರಾಜರೆಂದು ಕರೆದುಕೊಂಡಿರುವರು. ಅವರು ಮನುಧರ್ಮಶಾಸ್ತ್ರ ಹಾಗೂ ರಾಜನೀತಿ ಅನುಗುಣವಾಗಿ ಆಳುತ್ತಿದ್ದರೆಂದು ಶಾಸನಗಳು ತಿಳಿಸುತ್ತವೆ. ಅವರ ಉತ್ತರಾಧಿಕಾರವು ವಂಶಪಾರಂಪರ್ಯವಾಗಿತ್ತು ಮತ್ತು ಅವರು ಭೂಮಾಪನಕ್ಕಾಗಿ ಗಂಗಾಕೋಲು ಮತ್ತು ಬೇರುಂಡಕೋಲು ಎಂಬ ಮಾಪನಗಳನ್ನು ಬಳಸುತ್ತಿದ್ದರು. ಇವರ ಸಾಂಸ್ಕೃತಿಕ ಸಾಧನೆ. ಜೈನ ಮತ್ತು ವೈದಿಕ ಸಂಪ್ರದಾಯಗಳೆರಡೂ ರಾಜ್ಯದಲ್ಲಿ ಪ್ರಬಲವಾಗಿದ್ದವು. ಬೌದ್ಧ ಧರ್ಮವು ರಾಜ್ಯದಲ್ಲಿದ್ದರೂ ಅದು ಅವನತಿಯತ್ತ ಸಾಗಿತ್ತು. ಸಾಮ್ರಾಜ್ಯದ ಸ್ಥಾಪಕರು ಜೈನರೆಂದು ಅನೇಕರು ನಂಬುತ್ತಾರೆ. ಜೈನ ಸಂಪ್ರದಾಯವು ಗಂಗರಲ್ಲಿ ತೀವ್ರವಾಗಿತ್ತು, ಕಾರಣ ಇವರು ಜೈನರಾಗಿದ್ದರು. ಗಂಗರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಬೆಳೆಯಿತು. ಈ ವಂಶದ ರಾಜರು ವಿದ್ವಾಂಸರಾಗಿದ್ದರಿಂದ ಮತ್ತು ಲೇಖಕರೂ ಆಗಿದ್ದರಿಂದ ಅನೇಕ ಸಾಹಿತ್ಯವನ್ನು ಇವರು ಪ್ರೋತ್ಸಾಹಿಸಿದರು. ಇವರ ರಾಜರು ಅನೇಕ ಕಾವ್ಯಗಳನ್ನು ಮತ್ತು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ದುರ್ವಿನೀತನು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಬರೆಯಬಲ್ಲವನಾಗಿದ್ದು, ಈತನು ಭಾರವಿಯ ಕಿರಾತಾರ್ಜುನೀಯದ 15ನೇ ಸರ್ಗಕ್ಕೆ ಒಂದು ವಿಮರ್ಶೆಯನ್ನು ಬರೆದಿದ್ದಾನೆ. ದುರ್ವಿನೀತನು ಕನ್ನಡ ಲೇಖಕನೆಂದು ಶ್ರೀ ವಿಜಯನ ಕವಿರಾಜಮಾರ್ಗವು ತಿಳಿಸುತ್ತದೆ. 2ನೇ ಶಿವಮಾರನು ಗಜಾಷ್ಟಕ ಎಂಬ ಕೃತಿ ಬರೆದನು. ಕ್ರಿಸ್ತ ಶಕ 978ರಲ್ಲಿ ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಗದ್ಯವನ್ನು ಬರೆದನು. ಇದರಲ್ಲಿ ಜೈನರ ಪೌರಾಣಿಕ ಕಥೆಗಳಿವೆ. ಗಂಗರ ಕಲೆ ಮತ್ತು ವಾಸ್ತುಶಿಲ್ಪ. ಗಂಗಾವಾಡಿಯು ಪಲ್ಲವರ ಆಡಳಿತಕ್ಕೆ ಹಿಂದೆ ಒಳಪಟ್ಟಿದ್ದರಿಂದ ಗಂಗರ ಅನೇಕ ವಾಸ್ತುಗಳು ಪಲ್ಲವರ ಶೈಲಿಯಿಂದ ಪ್ರಭಾವಿತವಾಗಿವೆ. ಆದರೆ ಅವುಗಳಲ್ಲಿ ಗಂಗರವೇ ಕೆಲವು ಹೊಸ ಅಂಶಗಳೂ ಕಂಡುಬರುತ್ತವೆ. ಮಣ್ಣೆಯ ಕಪಿಲೇಶ್ವರ, ವರುಣದ ಮಹಾಲಿಂಗೇಶ್ವರ, ತಲಕಾಡಿನ ಪಾತಾಳೇಶ್ವರ ಹಾಗೂ ಮರುಳೇಶ್ವರ, ಕೋಲಾರದ ಕೋಲಾರಮ್ಮನ ಮಂದಿರ, ಬೇಗೂರು ನಾಗೇಶ್ವರ ಈ ಕಾಲದ ವೈದಿಕ ರಚನೆಗಳು. ಕಪಿಲೇಶ್ವರವು ಸಂಪೂರ್ಣವಾಗಿ ಇಟ್ಟಿಗೆಯ ರಚನೆಯಿಂದ ಕೂಡಿದೆ. ಶ್ರವಣಬೆಳಗೊಳ ಮತ್ತು ಮುಂತಾದ ಕಡೆ ಅನೇಕ ಜೈನ ಬಸದಿಗಳು ಇವೆ. ಕಂಬದಹಳ್ಳಿಯಲ್ಲಿ ಪಂಚಕೂಟ ಬಸದಿ ಇದೆ. ಕೋಲಾರಮ್ಮನ ಶಿಖರ ಅಪ್ಪಟ ಗಂಗರ ಶೈಲಿಯದ್ದು. ಗುಳ್ಳಕ್ಕಾಯಜ್ಜಿ ಎಂದು ಪರಿಚಿತವಾದ ಶ್ರವಣಬೆಳಗೊಳದಲ್ಲಿರುವ ಒಂದು ಯಕ್ಷಿಯ ಉಬ್ಬು ಶಿಲ್ಪ ಗಂಗರ ಭವ್ಯ ಶಿಲ್ಪ ಸಾಧನೆಗೊಂಡ ಗಣ್ಯ ಉದಾಹರಣೆ. ಕಂಬದಹಳ್ಳಿಯ ಬಸದಿ ಒಂದು ಸಂಕೀರ್ಣ ರಚನೆ. ಇಟ್ಟಿಗೆಯ ಬಸದಿಯೊಂದರ ಅವಶೇಷಗಳು ಇತ್ತೀಚೆಗೆ ತಲಕಾಡಿನ ಉತ್ಖನನದಲ್ಲಿ ದೊರೆತಿದೆ. ಇದರಲ್ಲಿ ಪಾರ್ಶ್ವನಾಥನ ವಿಗ್ರಹವಿದೆ. ಗಂಗರು ಉತ್ತಮ ಉಬ್ಬು ಶಿಲ್ಪಗಳನ್ನು ಹೊಂದಿರುವ ಕೆಲವು ವೀರಗಲ್ಲುಗಳನ್ನು ಸ್ಥಾಪಿಸಿದ್ದು, ಅವುಗಳ ಪೈಕಿ ಬೇಗೂರು ವೀರಗಲ್ಲು ಬೆಂಗಳೂರು ಮ್ಯೂಸಿಯಂನಲ್ಲಿದ್ದು ಭಾರೀ ಯುದ್ಧದ ದೃಶ್ಯವನ್ನು ಹೊಂದಿದೆ. ಕೋಲಾರಮ್ಮನ ದೇವಾಲಯ, ಮಣ್ಣೆಯ ಬಸದಿ, ಇಲ್ಲೆಲ್ಲ ನರ್ತಕಿಯರ ಸೇವೆ ಸಲ್ಲಿಸುತ್ತಿದ್ದರು. ಗೊಮಟೇಶ್ವರ ವಿಗ್ರಹದ ವಿಶೇಷತೆ. ಕೆತ್ತಿಸಿದವರು ಚಾವುಂಡರಾಯ. ಶಿಲ್ಪಿ ಅರಿಷ್ಟನೇಮಿ. ಇದರ ಎತ್ತರ 57.8 ಅಡಿ. ಈ ಮೂರ್ತಿಯು ಕಮಲದ ಮೇಲೆ ನಿಂತಿದೆ. ಚಾವುಂಡರಾಯನು ತನ್ನ ತಾಯಿಯ ಆಸೆಯಂತೆ ಇದನ್ನು ನಿರ್ಮಿಸಿದನು. ಇದು ಗಾಂಧಾರ ಶೈಲಿಯಲ್ಲಿದೆ. ಈ ಮೂರ್ತಿಯು ವಿಂಧ್ಯಗಿರಿ ಅಥವಾ ಇಂದ್ರಗಿರಿ ಬೆಟ್ಟದಲ್ಲಿ ಕಂಡುಬರುತ್ತದೆ. ಈ ವಿಗ್ರಹಕ್ಕೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ
ಹಾಗೂ 6 ವರ್ಷಕ್ಕೊಮ್ಮೆ ಮಸ್ತಾಭಿಷೇಕ ನಡೆಯುತ್ತದೆ.